ನಮಸ್ಕಾರ ಎಲ್ರಿಗೂ ವಿದ್ಯಾಸ್ ಕಿಚನ್ಗೆ ಸ್ವಾಗತ. ಇವತ್ತು ನಾನು ಸಿಗಡಿ ಕ್ಯಾಪ್ಸಿಕಮ್ ಕಡಾಯಿ ಮಾಡ್ತಿದ್ದೇನೆ. ಸಿಂಪಲ್ ಆಗಿ ಉಂಟು, ತುಂಬ ಈಸಿ ಉಂಟು. ಸಿಗಡಿಯನ್ನು ತುಂಬ ಚೆನ್ನಾಗಿ ತೊಳಿಬೇಕು, ಅದರಲ್ಲಿದ್ದ ಪಾರ್ಟಿಕಲ್ಸನ್ನು ಕ್ಲೀನಾಗಿ ತೊಳಿಬೇಕು. ಅದಕ್ಕೆ 2 ಸ್ಪೂನು ಮೆಣಸಿನ ಪುಡಿ, ಕರಿಮೆಣಸು ಪುಡಿ, 1/2 ಸ್ಪೂನ್ ಕರಿಮೆಣಸು ಪುಡಿ, ಆನಂತರ ಗರಂ ಮಸಾಲೆ ಪೌಡರ್ 1 ಸ್ಪೂನ್, ಲಿಂಬೆ ಅರ್ಧ, ನಿಮ್ಮದು ಕ್ವಾಂಟಿಟಿ ನೋಡಿ ಹಾಕಿ ಲಿಂಬೆ, ಆನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಸಾಲ್ಟ್ ಉಪ್ಪು, ಹಳದಿ ಹಾಕಿ ಚೆನ್ನಾಗಿ ಕಲಸಿ ಮ್ಯಾರಿನೇಟ್ ಮಾಡಿ ಇಡಬೇಕು. ಇದೊಂದು 1/2 ಅವರ್ ಆದರೂ ಇಡ್ಬೋದು, 1 ಅವರ್ ಆದರೂ ಇಡ್ಬೋದು. ಆನಂತರ ಬಂದರೆ ಸ್ವಲ್ಪ ಆಯಿಲ್ ಸ್ವಲ್ಪ ಜಾಸ್ತಿ ಹಾಕಿ, ಕರಿಬೇವು ಹಾಕಿ ಈ ನಾವು ಮ್ಯಾರಿನೇಟ್ ಮಾಡಿದ ಸಿಗಡಿಯನ್ನು ಅದರಲ್ಲಿ ಸ್ವಲ್ಪ ಹೊತ್ತು ಫ್ರೈ ಮಾಡಬೇಕು. ಸ್ವಲ್ಪ ಹೊತ್ತು ಚೆನ್ನಾಗಿ ಫ್ರೈ ಮಾಡಬೇಕು, ಅಂದರೆ ಫುಲ್ಲು ಬೇಯಬೇಕಂತಿಲ್ಲ. ಸ್ವಲ್ಪ ಒಂದು 75% ಸ್ವಲ್ಪ ಫ್ರೈ ಮಾಡಿ ಅದಕ್ಕೆ ಕ್ಯಾಪ್ಸಿಕಮ್ ಹಾಕಿ, ಕ್ಯಾಪ್ಸಿಕಮ್ ಸಹ ಹಾಗೆ ಸ್ವಲ್ಪ ಫ್ರೈ ಆದ ನಂತರ ಅದನ್ನು ತೆಗೆದಿಡಿ. ಆನಂತರ ಈ ಆಯಿಲ್ ಉಳಿತದಲ್ಲ, ಈ ಆಯಿಲಿಗೇನೆ ನಾವು ಶುಂಠಿ ಮತ್ತು ಬೆಳ್ಳುಳ್ಳಿಯನ್ನು ಕಟ್ ಮಾಡ್ಕೊಳ್ಬೇಕು. ಸಣ್ಣ ಸಣ್ಣ ಕಟ್ ಮಾಡಿ ಅದಕ್ಕೆ ಹಾಕ್ಕೊಳ್ಬೇಕು. ಮತ್ತು ಆನಿಯನ್, ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಕಟ್ ಮಾಡಿದ್ದು ಹಾಕಿ ಇದಕ್ಕೆ, ಮತ್ತು ನೀರುಳ್ಳಿಯನ್ನು ಹಾಕಿ, ನೀರುಳ್ಳಿ ಒಂದು 2 ಆದರೂ ಹಾಕಬೇಕು, ಈರುಳ್ಳಿಯನ್ನು, ಆನಿಯನ್ ಒಂದು 2 ಆದರೂ ಹಾಕಬೇಕು. ಆನಂತರ ಟೊಮೆಟೊ ಒಂದು 3-4 ಹಾಕಿದರೂ ಸಹ ಒಳ್ಳೆ ಆಗ್ತದೆ. ಆನಂತರ ಸಾಲ್ಟ್, ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು. ಪುನಃ ಈ ಮಸಾಲೆಗೆ ಸ್ವಲ್ಪ ಹಳದಿ ಪೌಡರ್, ಮೆಣಸಿನ ಪುಡಿ, ಮತ್ತು ಸ್ವಲ್ಪ ಗರಂ ಮಸಾಲೆ ಪುಡಿ, ಪೆಪ್ಪರ್ ಪೌಡರ್, ಕರಿಮೆಣಸು ಪುಡಿ, ಹಳದಿ, ಇವನ್ನೆಲ್ಲವನ್ನು ಹಾಕಿ ಒಳ್ಳೆ ಮಾಡಿ ಸ್ವಲ್ಪ ಸ್ಮೂತ್ ಆಗಬೇಕು. ಆನಂತರ ಈ ಫ್ರೈ ಮಾಡಿಟ್ಟ ನಾವು ಸಿಗಡಿ ಮತ್ತು ಕ್ಯಾಪ್ಸಿಕಮನ್ನು ಅದಕ್ಕೆ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ಚೆನ್ನಾಗಿ ಕಲಸಬೇಕು. ಚೆನ್ನಾಗಿ ಕಲಸಿ ನಿಮಗೆ ಮತ್ತು ಉಪ್ಪೆಲ್ಲ ನೋಡ್ಕೊಳ್ಳಿ. ಆನಂತರ ಒಂದು 1 ಮಿನಿಟ್ ಅಥವಾ 2 ಮಿನಿಟ್ಸ್ ಸ್ವಲ್ಪ ಅದನ್ನು ಬ್ಲೆಂಡ್ ಆಗಬೇಕು. ಬ್ಲೆಂಡ್ ಆಗಿ ಆನಂತರ ಅದು ಚೆನ್ನಾಗಿ ಬೆಂದಿರ್ತದೆ. ನಂತರ ಮೇಲೆ ನಿಮಗೆ ಕೊತ್ತಂಬರಿ ಸೊಪ್ಪು ಹಾಕಿ ಸರ್ವ್ ಮಾಡಿ. ನೀವು ಇದನ್ನು ಟ್ರೈ ಮಾಡಿ ನೋಡಿ, ತುಂಬ ಟೇಸ್ಟ್ ಆಗಿರ್ತದೆ. ಟ್ರೈ ಮಾಡಿ. ಈ ವಿಡಿಯೋನ ಲೈಕ್